ಇನ್ನು ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಅಥವಾ ವಿಚಾರಣೆಯ ಸಂದರ್ಭದಲ್ಲಿ ದೇವರಾಜೇಗೌಡರಿಂದ ಸಮರ್ಪಕ ಉತ್ತರ ಸಿಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಪೊಲೀಸರು ದೇವರಾಜೇಗೌಡರ ಕಾರು ಚಾಲಕರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಮೊಬೈಲ್ ಇಟ್ಟಿದ್ದೀನಿ ಅಂತ ದೇವರಾಜೇಗೌಡರು ಮಾಹಿತಿ ಕೊಟ್ಟ ಕಾರಣಕ್ಕಾಗಿ ಡ್ರೈವರ್ ಮುಂದೆ ಕಾರಲ್ಲಿದ್ದಂಥ ಫೋನನ್ನು ಸೀಸ್ ಮಾಡಿದ್ದಾರೆ. ಕಾರು ಚಾಲಕನ ಸಮ್ಮುಖದಲ್ಲಿ ಕಾರನ್ನ ಕೂಡ ತಪಾಸಣೆ ಮಾಡಲಾಗಿದೆ. ಕಾರ್ನಲ್ಲಿದ್ದಂಥ ಬ್ಯಾಗುಗಳನ್ನು ಕೂಡ ಪರಿಶೀಲಿಸಿದ್ದಾರೆ ಹೊಳೆನರಸೀಪುರ ಪೊಲೀಸರು. ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ನೇತೃತ್ವದಲ್ಲಿ ಪರಿಶೀಲನೆಯಾಗಿದೆ. ಇದೇ ವೇಳೆ ಕಾರಲ್ಲಿದ್ದಂಥ ಮೊಬೈಲನ್ನು ದೇವರಾಜೇಗೌಡರು ಬಳಸ್ತಾ ಇದ್ದಂಥ ಮೊಬೈಲನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ, ಈ ಕೇಸಲ್ಲಿ ಒಂದಿಷ್ಟು ಅನುಮಾನಗಳು ಸಹಜವಾಗಿ ಬರ್ತಾ ಇದೆ. ಯಾಕಂತಂದ್ರೆ ಏಪ್ರಿಲ್ 1ನೇ ತಾರೀಕು FIR ಆಗುತ್ತೆ. DK ಶಿವಕುಮಾರ್ ವಿರುದ್ಧ ದೇವರಾಜೇಗೌಡರು ಮಾತನಾಡಿದ ಕೂಡಲೇ ಅವರನ್ನ ವಶಕ್ಕೆ ಪಡೆಯಲಾಗುತ್ತೆ ಅಥವಾ ಈ ಕೇಸ್ನಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಸೊ ಯಾಕೋ ಅನುಮಾನ ಕಾರಣ ಆಗ್ತಾ ಇದೆ ಇಡೀ ಕೇಸು. ರಕ್ಷತ್, ಖಂಡಿತವಾಗ್ಲು ಅಂದ್ರೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿರುವಂತಹ ಈ ಒಂದು ಪ್ರಕರಣದಲ್ಲಿ ಈಗ ಸದ್ಯ ದೇವರಾಜೇಗೌಡರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಇಲ್ಲಿ ಪ್ರಮುಖವಾಗಿರುವಂತದ್ದು ವಿಚಾರಣೆ ಸಂದರ್ಭದಲ್ಲೂ ಕೂಡ ದೇವರಾಜೇಗೌಡರು ಪೊಲೀಸರು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಮರು ಪ್ರಶ್ನೆಯನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಂತ್ರಸ್ತ ಮಹಿಳೆಯ ಆರೋಪಗಳೆಲ್ಲವೂ ಕೂಡ ಯಾವುದೂ ಕೂಡ ನಿಜ ಅಲ್ಲ ಅನ್ನೋ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಹೊಳೆನರಸೀಪುರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸುರೇಶ್ ಅವರ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದೆ. ಖುದ್ದು SP ಮೊಹಮ್ಮದ್ ಸುಜೀತಾ ಅವರು ಕೂಡ ಅದೇ ಪೊಲೀಸ್ ಠಾಣೆಯಲ್ಲಿ ಮೊಕ್ಕಾಮನ್ನ ಹೂಡಿದ್ದಾರೆ. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಮರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ವ್ಯವಸ್ಥಿತವಾದ ಒಂದು ಹನಿ ಟ್ರ್ಯಾಪ್ ಇದು ಅನ್ನೋ ರೀತಿಯಲ್ಲಿ ಅವ್ರಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇದಕ್ಕೂ ಮುಂಚೆ ಅಂದ್ರೆ ಅವರು ಕಂಪ್ಲೇಂಟ್ ಕೊಡೋದಕ್ಕೂ ಮುಂಚೆ ನಾನು ಹನಿ ಟ್ರ್ಯಾಪ್ ಕಂಪ್ಲೇಂಟ್ ಅನ್ನ ಅಥವಾ ಹನಿ ಟ್ರ್ಯಾಪ್ ಕೇಸನ್ನ ಕೊಟ್ಟಿದ್ದೆ, ಆದ್ರೆ ಈ ಪ್ರಕರಣವನ್ನ ಯಾಕೆ ಗಂಭೀರವಾಗಿ ತೆಗೆದುಕೊಂಡ್ರಿ ಅಂದ್ರೆ ಏನ್ ಅನುಮಾನಗಳು ಬರ್ತಾ ಇದೆ ಅದೇ ರೀತಿಯಲ್ಲೇ ದೇವರಾಜೇಗೌಡರು ಕೂಡ ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಳೆದ 2 ಗಂಟೆಯಿಂದಲೂ ಕೂಡ ವಿಚಾರಣೆ ನಡೀತಾ ಇದೆ. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ವಿಚಾರಣೆಗೆ ಯಾವುದೇ ರೀತಿ ಸ್ಪಂದನೆಯನ್ನ ಕೊಟ್ಟಿಲ್ಲ. ಅವರು ಪ್ರಶ್ನೆ ಮಾಡಿದಾಗ ಮರು ಪ್ರಶ್ನೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ಈಗ ಸದ್ಯ ಚಾಲಕನನ್ನ ಅಂದ್ರೆ ದೇವರಾಜೇಗೌಡರ ಕಾರ್ ಚಾಲಕನನ್ನ ಕೂಡ ಈಗಾಗಲೇ ವಿಚಾರಣೆ ಮಾಡಿದ್ರು. ವಿಚಾರಣೆ ಸಂದರ್ಭದಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ ಮೊಬೈಲ್ ಇರೋದಾಗಿ ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ಚಾಲಕನ ಸಮ್ಮುಖದಲ್ಲೇ ಕಂಪ್ಲೀಟ್ ಕಾರನ್ನ ಪರಿಶೀಲನೆ ಮಾಡಿ ಒಳಗಿದ್ದಂತ 2 ಮೊಬೈಲ್ಗಳನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ವಿಚಾರಣೆಗೆ ಏನ್ ದೇವರಾಜೇಗೌಡರನ್ನ ಕರೆದುಕೊಂಡು ಬಂದಿದ್ರು, ಈ ಒಂದು ಪ್ರಕರಣದ ರೀತಿಯಲ್ಲೇ ಸಾಕಷ್ಟು ಗೊಂದಲಮಯವಾಗಿ ಅವರು ಕೂಡ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.